ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ದಕ್ಷಿಣ ಏಷ್ಯಾದ ರಕ್ಷಣಾ ಸಮೀಕರಣದಲ್ಲಿ ಮುಂದಿನ ಕೆಲವು ವರ್ಷಗಳಲ್ಲಿ ದೊಡ್ಡ ಬದಲಾವಣೆ ಆಗುವ ಸಾಧ್ಯತೆ ಇದೆ ಎಂಬ ಚರ್ಚೆ ಈಗ ಜೋರಾಗಿದೆ. ಅದರಲ್ಲೂ ಭಾರತದ ನೌಕಾಪಡೆಯ ಶಕ್ತಿ ವರ್ಧನೆ ಕುರಿತು ಪಾಕಿಸ್ತಾನದ ಹಲವು ರಕ್ಷಣಾ ವಿಶ್ಲೇಷಕರು ಗಂಭೀರ ಕಳವಳ ವ್ಯಕ್ತಪಡಿಸುತ್ತಿದ್ದಾರೆ. ಅವರ ಅಭಿಪ್ರಾಯದ ಪ್ರಕಾರ ಭಾರತದ ಒಂದು ಕ್ಯಾರಿಯರ್ ಸ್ಟ್ರೈಕ್ ಗ್ರೂಪ್ CSG ಮಾತ್ರವೇ ಭವಿಷ್ಯದಲ್ಲಿ ಪಾಕಿಸ್ತಾನದ ವಾಯುಪಡೆಯ ಸಂಪೂರ್ಣ J-10CE ಯುದ್ಧ ವಿಮಾನದ ಪಡೆಯನ್ನೇ ಮೀರಿಸುವಷ್ಟು ಶಕ್ತಿಶಾಲಿಯಾಗಬಹುದು ಎಂದು ಅವರು ಎಚ್ಚರಿಕೆ ನೀಡಿದ್ದಾರೆ. ಈ ಆತಂಕಕ್ಕೆ ಕಾರಣವೇನು ಎಂಬುದನ್ನು ಈಗ ವಿವರವಾಗಿ ತಿಳಿದುಕೊಳ್ಳೋಣ. ಇತ್ತೀಚೆಗೆ ಅಮೆರಿಕದ ಪೆಂಟಗನ್ ಬಿಡುಗಡೆ ಮಾಡಿದ ಮಾಹಿತಿಗಳ ಪ್ರಕಾರ ಪಾಕಿಸ್ತಾನವು ಚೀನಾದಿಂದ ಖರೀದಿಸಿರುವ ಚೆಂಗ್ಡು J-10CE ಯುದ್ಧ ವಿಮಾನಗಳ ಒಟ್ಟು ಸಂಖ್ಯೆ 36 ಆಗಿದೆ. ಅಂದರೆ ಪ್ರಸ್ತುತ ಪಾಕಿಸ್ತಾನದ ವಾಯುಪಡೆಯ ಬಳಿ ಕಾರ್ಯಾಚರಣೆಗೆ ಲಭ್ಯವಿರುವ J-10CE ಯುದ್ಧ ವಿಮಾನಗಳ ಸಂಖ್ಯೆ ಕೇವಲ 36. ಇನ್ನೊಂದು ಕಡೆ ಭಾರತ ತನ್ನ ನೌಕಾಪಡೆಯ ಆಧುನೀಕರಣವನ್ನು ಅತ್ಯಂತ ವೇಗವಾಗಿ ಮುಂದುವರೆಸುತ್ತಿದೆ. 2025ರ ಆರಂಭದಲ್ಲಿ ಭಾರತ ಮತ್ತು ಫ್ರಾನ್ಸ್ ನಡುವೆ ಸುಮಾರು 63,000 ಕೋಟಿ ರೂಪಾಯಿಗಳ ಅಂದರೆ ಸುಮಾರು 7 ಬಿಲಿಯನ್ ಯೂರೋ ಮೌಲ್ಯದ ಮಹತ್ವದ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಈ ಒಪ್ಪಂದದ ಅಡಿಯಲ್ಲಿ ಭಾರತವು 26 ರಫೇಲ್ ಮೆರೈನ್ ಯುದ್ಧ ವಿಮಾನಗಳನ್ನು ಖರೀದಿಸುತ್ತಿದೆ. ಇವು ಸಾಮಾನ್ಯ ಯುದ್ಧ ವಿಮಾನಗಳಲ್ಲ ಸ್ನೇಹಿತರೆ. ವಿಶೇಷವಾಗಿ ಏರ್ ಕ್ರಾಫ್ಟ್ ಕ್ಯಾರಿಯರ್ ಮೇಲೆ ಕಾರ್ಯಾಚರಣೆ ನಡೆಸುವಂತೆ ವಿನ್ಯಾಸಗೊಳಿಸಲಾದ ಅತ್ಯಾಧುನಿಕ 4.5 ಜನರೇಷನ್ 4.5ನೇ ತಲೆಮಾರಿನ ಯುದ್ಧ ವಿಮಾನಗಳಾಗಿವೆ. ಈ ರಫೇಲ್ ಯುದ್ಧ ವಿಮಾನಗಳು ಮುಖ್ಯವಾಗಿ ಭಾರತದ ಸ್ವದೇಶಿ ವಿಮಾನವಾಹಕ ನೌಕೆ INS ವಿಕ್ರಾಂತ್ ನಿಂದ ಕಾರ್ಯಾಚರಣೆ ನಡೆಸಲಿದೆ. ಆದರೆ ಭಾರತದ ಯೋಜನೆ ಇಲ್ಲಿಗೆ ನಿಲ್ಲುವುದಿಲ್ಲ. ಈಗಾಗಲೇ ಭಾರತ ತನ್ನ ಸ್ವದೇಶಿ ಟ್ವಿನ್ ಇಂಜಿನ್ ಡೆಕ್ ಬೇಸ್ಡ್ ಫೈಟರ್ ಜೆಟ್ ಅಂದರೆ TDBF ಅಭಿವೃದ್ಧಿಯನ್ನು ವೇಗವಾಗಿ ಮುಂದುವರೆಸುತ್ತಿದೆ. ಮುಂದಿನ ದಿನಗಳಲ್ಲಿ ಈ ಹೊಸ ಯುದ್ಧ ವಿಮಾನಗಳು ಭಾರತೀಯ ನೌಕಾಪಡೆಯಲ್ಲಿ ಸೇವೆಯಲ್ಲಿರುವ MiG-29K ಯುದ್ಧ ವಿಮಾನಗಳನ್ನು ಹಂತ ಹಂತವಾಗಿ ಬದಲಾಯಿಸಲಿವೆ. ರಕ್ಷಣಾ ವಿಶ್ಲೇಷಕರ ಪ್ರಕಾರ ಭಾರತ ತನ್ನ ಕ್ಯಾರಿಯರ್ ಏರ್ ವಿಂಗ್ ಅನ್ನು ವಿಸ್ತರಿಸುತ್ತಿರುವಂತೆ ಸಮುದ್ರದಲ್ಲಿ ದೊಡ್ಡ ಪ್ರಮಾಣದ ವಾಯು ದಾಳಿಗಳನ್ನು ನಡೆಸುವ ಸಾಮರ್ಥ್ಯವು ಹಲವು ಪಟ್ಟು ಹೆಚ್ಚಾಗಲಿದೆ. ಪಾಕಿಸ್ತಾನದ ವಿಶ್ಲೇಷಕರ ಆತಂಕ ಕೇವಲ ಯುದ್ಧ ವಿಮಾನಗಳ ಸಂಖ್ಯೆಯ ಬಗ್ಗೆ ಮಾತ್ರವಲ್ಲ. ಅವರ ಪ್ರಕಾರ ಭಾರತದ ಒಂದು ಕ್ಯಾರಿಯರ್ ಸ್ಟ್ರೈಕ್ ಗ್ರೂಪ್ ಸಮುದ್ರದ ಮಧ್ಯದಲ್ಲೇ ಚಲಿಸುವ ಅತ್ಯಂತ ಭದ್ರವಾದ ಕೋಟೆಯಂತಿರುತ್ತದೆ. ಒಂದು ಏರ್ ಕ್ರಾಫ್ಟ್ ಕ್ಯಾರಿಯರ್ನ ಸುತ್ತಲೂ ಅತ್ಯಾಧುನಿಕ ಯುದ್ಧ ನೌಕೆಗಳು ನಿರಂತರವಾಗಿ ಭದ್ರತಾ ವಲಯವನ್ನು ನಿರ್ಮಿಸಿರುತ್ತವೆ. ಅದರಲ್ಲೂ ವಿಶಾಖಪಟ್ಟಣಂ ಕ್ಲಾಸ್ ಡೆಸ್ಟ್ರಾಯರ್ ಹಾಗೂ ಕೋಲ್ಕತ್ತಾ ಕ್ಲಾಸ್ ಡೆಸ್ಟ್ರಾಯರ್ ಗಳಂತಹ ಶಕ್ತಿಶಾಲಿ ಯುದ್ಧ ನೌಕೆಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಈ ಎಲ್ಲಾ ನೌಕೆಗಳು ಸೇರಿ ಅತ್ಯಂತ ಬಲಿಷ್ಠ ಏರ್ ಡಿಫೆನ್ಸ್ ಅಂಬ್ರೆಲಾವನ್ನು ನಿರ್ಮಿಸುತ್ತವೆ. ಪಾಕಿಸ್ತಾನದ ಕೆಲವು ರಕ್ಷಣಾ ವೀಕ್ಷಕರ ಅಭಿಪ್ರಾಯದ ಪ್ರಕಾರ ಭಾರತದ ಒಂದೇ ಕ್ಯಾರಿಯರ್ ಸ್ಟ್ರೈಕ್ ಗ್ರೂಪ್ ಹೊಂದಿರುವ ಮೀಡಿಯಂ ರೇಂಜ್ ಸರ್ಫೇಸ್ ಟು ಏರ್ ಮಿಸೈಲ್ SAM ರಕ್ಷಣಾ ವ್ಯವಸ್ಥೆಯೇ ಪಾಕಿಸ್ತಾನದ ಭೂ ಆಧಾರಿತ ಮಧ್ಯಮ ದೂರದ ವಾಯು ರಕ್ಷಣಾ ವ್ಯವಸ್ಥೆಗಿಂತ ಹೆಚ್ಚು ಬಲಿಷ್ಠ ಹಾಗೂ ಬಹುಪದರ ರಕ್ಷಣೆಯನ್ನು ಒದಗಿಸಬಲ್ಲದು. ಇದಕ್ಕೆ ಕಾರಣ ಭಾರತದ ಕ್ಯಾರಿಯರ್ ಸ್ಟ್ರೈಕ್ ಗ್ರೂಪ್ ಕೇವಲ ಯುದ್ಧ ನೌಕೆಗಳ ಗುಂಪಲ್ಲ. ಇದು ಲಾಂಗ್ ರೇಂಜ್ ರೆಡಾರ್, ಎಲೆಕ್ಟ್ರಾನಿಕ್ ವಾರ್ಫೇರ್, ನೆಟ್ವರ್ಕ್ ಸೆಂಟ್ರಿಕ್ ಕಮಾಂಡ್ ಸಿಸ್ಟಮ್, ಸುಧಾರಿತ ಮಾಹಿತಿ ಹಂಚಿಕೆ ವ್ಯವಸ್ಥೆ ಮತ್ತು ಸಮನ್ವಯಿತ ಯುದ್ಧ ನಿಯಂತ್ರಣ ತಂತ್ರಜ್ಞಾನಗಳನ್ನು ಒಂದೇ ವೇದಿಕೆಯಲ್ಲಿ ಸಂಯೋಜಿಸಿರುವ ಅತ್ಯಾಧುನಿಕ ಸಮುದ್ರ ಯುದ್ಧ ವ್ಯವಸ್ಥೆಯಾಗಿದೆ. ಶತ್ರುವಿನ ಆಂಟಿಶಿಪ್ ಮಿಸೈಲ್, ಡ್ರೋನ್ ಅಥವಾ ಯುದ್ಧ ವಿಮಾನಗಳು ಸಮೀಪಿಸುವ ಮೊದಲೇ ಅವುಗಳನ್ನು ಪತ್ತೆ ಹಚ್ಚಿ ಪ್ರತಿರೋಧಿಸುವ ಸಾಮರ್ಥ್ಯ ಈ ವ್ಯವಸ್ಥೆಗೆ ಇದೆ. ಒಂದು ವೇಳೆ ಶತ್ರುವಿನ ದಾಳಿ ಆರಂಭವಾದರೂ ವಿವಿಧ ಪದರಗಳಲ್ಲಿ ಕಾರ್ಯನಿರ್ವಹಿಸುವ ಏರ್ ಡಿಫೆನ್ಸ್ ಸಿಸ್ಟಮ್ ಮೊದಲು ಕ್ಷಿಪಣಿಗಳನ್ನು ತಡೆಯಲು ಪ್ರಯತ್ನಿಸುತ್ತದೆ. ಅದಾದ ನಂತರ ಅಗತ್ಯವಿದ್ದರೆ ಕ್ಯಾರಿಯರ್ನಿಂದ ಹಾರುವ ರಫೇಲ್ ಯುದ್ಧ ವಿಮಾನಗಳು ಇನ್ನೂ ದೂರದಲ್ಲೇ ಶತ್ರು ಯುದ್ಧ ವಿಮಾನಗಳನ್ನು ತಡೆಯುವ ಕಾರ್ಯವನ್ನು ನಿರ್ವಹಿಸುತ್ತವೆ. ಈ ರಫೇಲ್
ಯುದ್ಧ ವಿಮಾನಗಳು ವಿಶ್ವದ ಅತ್ಯುತ್ತಮ ಬಿಯಾಂಡ್ ವಿಜುವಲ್ ರೇಂಜ್ ಕ್ಷಿಪಣಿಗಳಲ್ಲಿ ಒಂದಾದ ಮೀಟಿಯರ್ ಮಿಸೈಲ್ ನಿಂದ ಸಜ್ಜುಗೊಂಡಿರುತ್ತವೆ. ಈ ಕ್ಷಿಪಣಿಯ ಸಹಾಯದಿಂದ ಶತ್ರುವಿನ ಯುದ್ಧ ವಿಮಾನಗಳು ಸಮೀಪಿಸುವ ಮೊದಲೇ ಅವುಗಳ ವಿರುದ್ಧ ಪರಿಣಾಮಕಾರಿ ದಾಳಿ ನಡೆಸುವ ಸಾಮರ್ಥ್ಯ ದೊರೆಯುತ್ತದೆ. ಇದೇ ಕಾರಣಕ್ಕೆ ಭಾರತದ ಕ್ಯಾರಿಯರ್ ಸ್ಟ್ರೈಕ್ ಗ್ರೂಪ್ ಸಮುದ್ರದಲ್ಲಿ ಅತ್ಯಂತ ಬಲಿಷ್ಠ ಮತ್ತು ಬಹುಪದರ ರಕ್ಷಣಾ ಸಾಮರ್ಥ್ಯ ಹೊಂದಿದ ಯುದ್ಧ ವ್ಯವಸ್ಥೆಯಾಗಿ ಪರಿಗಣಿಸಲಾಗುತ್ತಿದೆ. ಇದರ ಜೊತೆಗೆ ಭಾರತ ತನ್ನ ಸ್ವದೇಶಿ ಯುದ್ಧ ನೌಕೆ ನಿರ್ಮಾಣದ ಯೋಜನೆಗಳಿಗೂ ಹೆಚ್ಚಿನ ಆದ್ಯತೆ ನೀಡುತ್ತಿದೆ. ಹೊಸ ತಲೆಮಾರಿನ ಯುದ್ಧ ನೌಕೆಗಳು, ಸುಧಾರಿತ ನೌಕಾ ವಾಯುಶಕ್ತಿ ಮತ್ತು ಭವಿಷ್ಯದ TDBF ಯೋಜನೆಗಳ ಮೂಲಕ ಭಾರತೀಯ ನೌಕಾಪಡೆಯ ಸಾಮರ್ಥ್ಯವನ್ನು ನಿರಂತರವಾಗಿ ವಿಸ್ತರಿಸಲಾಗುತ್ತಿದೆ. ಇದರ ಜೊತೆಗೆ ಇನ್ನೂ ದೊಡ್ಡ ಮತ್ತು ಅತ್ಯಾಧುನಿಕ 3ನೇ ಏರ್ಕ್ರಾಫ್ಟ್ ಕ್ಯಾರಿಯರ್ ನಿರ್ಮಾಣದ ಕುರಿತು ಭಾರತದಲ್ಲಿ ಚರ್ಚೆಗಳು ಮುಂದುವರೆದಿವೆ. ಈ ಎಲ್ಲಾ ಯೋಜನೆಗಳು ಯಶಸ್ವಿಯಾದರೆ ಭಾರತೀಯ ಮಹಾಸಾಗರ ಪ್ರದೇಶದಲ್ಲಿ ಭಾರತದ ಕಾರ್ಯಾಚರಣೆ ಸಾಮರ್ಥ್ಯವು ಮತ್ತಷ್ಟು ಬಲಿಷ್ಠವಾಗಲಿದೆ ಎಂದು ಅನೇಕ ರಕ್ಷಣಾ ವಿಶ್ಲೇಷಕರು ಅಭಿಪ್ರಾಯ ಪಡುತ್ತಿದ್ದಾರೆ. ಆದರೆ ಇಲ್ಲಿ ಒಂದು ವಿಷಯವನ್ನು ಸ್ಪಷ್ಟವಾಗಿ ಗಮನಿಸಬೇಕು. ಇತ್ತೀಚೆಗೆ ಹೊರಬಂದಿರುವ ಈ ಅಭಿಪ್ರಾಯಗಳು ಮತ್ತು ಹೋಲಿಕೆಗಳು ಪಾಕಿಸ್ತಾನದ ಕೆಲವು ರಕ್ಷಣಾ ವಿಶ್ಲೇಷಕರು ಹಾಗೂ ವೀಕ್ಷಕರು ವ್ಯಕ್ತಪಡಿಸಿರುವ ಮೌಲ್ಯಮಾಪನಗಳಾಗಿವೆ. ಸ್ನೇಹಿತರೆ, ಭಾರತದ ನೌಕಾಪಡೆಯ ವೇಗವಾದ ಆಧುನೀಕರಣದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ರಫೇಲ್ TDBF ಮತ್ತು ಭವಿಷ್ಯದ ಕ್ಯಾರಿಯರ್ ಸ್ಟ್ರೈಕ್ ಗ್ರೂಪ್ ಭಾರತದ ಸಮುದ್ರದ ಭದ್ರತೆಯನ್ನು ಇನ್ನಷ್ಟು ಬಲಪಡಿಸುತ್ತವೆಯೇ? ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಾಮೆಂಟ್ ನಲ್ಲಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.